ನಂಬಿಕೆಯೇ ದೇವರು, ಅಪನಂಬಿಕೆಯೇ ದೆವ್ವ. ಭೂತ. ಅಪನಂಬಿಕೆ ಅನ್ನೋದು ನೆಗೆಟಿವ್ ಎನರ್ಜಿಯನ್ನು ತಂದಿಡ್ತದೆ ಮತ್ತು ಯಾವ ಕೆಲಸವನ್ನು ಆಗಿಸಿಕೊಡೋದಿಲ್ಲ. ನಂಬಿಕೆ ಎಲ್ಲವನ್ನು ಸಲೀಸಾಗಿ ಆಗುವಂತೆ ಆ ನಂಬಿಕೆ ಅನ್ನೋ ಭಾವನೆ, ನಂಬಿಕೆ ಅನ್ನೋ ಭಾವ ನಮ್ಮನ್ನು ಉಳಿಸುತ್ತೆ, ಕಾಪಾಡುತ್ತೆ, ರಕ್ಷಿಸುತ್ತೆ. ಇದಕ್ಕೆ ಈ ವಿಷಯಕ್ಕೆ ಕುರಿತಂತೆ ನಾನು ಸಾವಿರಾರು ಉದಾಹರಣೆಯನ್ನು ಕೊಡಬಲ್ಲೆ. ಅದರ ದಾರಿ ಒಳಗೆ ಒಂದು ಉದಾಹರಣೆಯನ್ನು ನಮ್ಗೆ ಕೊಡ್ತೀನಿ. ಏನು, ಕೆಲ ಮಂದಿ ಇರ್ತಾರೆ, ಹೆಂಗಿರ್ತಾರಪ್ಪ ಅಂದ್ರೆ ಅದ್ಭುತ ಧೈರ್ಯಸ್ಥರಿರ್ತಾರೆ. ಏನೋ ಮರ ಅವ ಏನು ವಿಚಿತ್ರದ ಮನುಷ್ಯ ಅವ ಅಂತಿಕೊಂಡು ಅಂತಿರ್ತಾರೆ. ಯಾಕೆ ಹೇಳಿದ್ರಂತಂದ್ರೆ ಅವ್ರ ದಾರಿಯಲ್ಲಿ ಯಾರೋ ಮಾಟ ಮಾಡಿಸಿದ್ದು ತೆಗಿಲಿಕ್ಕೆ, ಯಾವುದೋ ಒಂದು ಅವರ ಶತ್ರುಸ್ತಂಭನ ಮಾಡಲಿಕ್ಕೆ, ಹೌದಾ, ಒಂದು ಪ್ರಯಾಣ ಅಂದರೆ ಮಣ್ಣಿನ ಒಂದು ದೊಡ್ಡ ಪಾತ್ರೆ, ಮಣ್ಣಿನ ತಾಟಿನಂತಿರ್ತಕ್ಕಂಥ ಪ್ರಯಾಣ ಅಂತ ಅದಕ್ಕೆ. ಆ ಮಣ್ಣಿನ ಪ್ರಯಾಣದಲ್ಲಿ 3 ಅಥವಾ 5 ಹೋಳಿಗೆ ಇಡ್ತಾರೆ, ಹೌದಾ. ಒಂದು ಲಿಂಬೆಯನ್ನು ತೊಗೊತಾರೆ, ಅದರ ಮೇಲೆ 5 ಮಳೆ ಚುಚ್ಚಿರ್ತಾರೆ, ಅದಾದ ಮೇಲೆ ಹೋಳಿಗೆ ಮೇಲೆ ಕುಂಕುಮ ಹಾಕಿರ್ತಾರೆ, ಅದ್ರ ಮೇಲೆ 2 ಕೇರ್ ಇಟ್ಟಿರ್ತಾರೆ. ಆನಂತರ ಒಂದು ಕರಿ ಅರಿವಿ ಒಳಗೆ ಏನೋ ಗಂಟು ಹಾಕಿ ಮತ್ತೇನೋ ಸಾಮಾನು ಇಟ್ಟಿರ್ತಾರೆ, ಬೇರು ಇಟ್ಟಿರ್ತಾರೆ, ಇಂಥವೆಲ್ಲ ಉಪ್ಪು ಇಟ್ಟಿರ್ತಾರೆ, 1-2 ಬೇರು ಇಟ್ಟಿರ್ತಾರೆ. ಇಂಥ ಪ್ರಯಾಣವನ್ನು 4 ಹಾದಿ ಕೂಡದಲ್ಲೇ 3 ಹಾದಿ ಕೂಡದಲ್ಲೇ ಇಟ್ಟಿರ್ತಾರೆ, ಹೌದಾ. ಇಟ್ಟಿದ್ರೆ ನಾನು ಯಾರ ಬಗ್ಗೆ ಹೇಳ್ತಾ ಇದ್ನಲ್ಲ, ಮಹಾಧೈರ್ಯಸ್ಥ ವ್ಯಕ್ತಿಗಳು ನಮ್ಮ ನಡುವೆ ಇರ್ತಾರೆ. ಅವ ಎಂಥ ಧೈರ್ಯಸ್ಥ ವ್ಯಕ್ತಿ ಇದ್ದಪ್ಪ ಅಂದ್ರೆ ಈ ಥರ 3 ಅಥವಾ 4 ರಸ್ತೆಯಲ್ಲಿ ಇಟ್ಟಿರ್ತಕ್ಕಂಥ ಆ ಪ್ರಯಾಣವನ್ನು, ಹೋಳಿಗೆ ಮತ್ತು ಲಿಂಬೆ ಹಣ್ಣು ಇತ್ತಲ್ಲ, ಅವನು ತೆಗೆದುಕೊಂಡು ಹೋಳಿಗೆ ಉಂತಿದ್ದ ಅನ್ನೋದು ಲಿಂಬೆ ಹಣ್ಣು ಹಿಂಡ್ಕೊಂಡು ಏನೋ ಲಿಂಬೆಯನ್ನು ಹಿಂಡ್ಕೊಂಡು ಇದನ್ನು ಮಾಡ್ಕೊಂಡು ಕುಡಿತಿದ್ದ, ಜ್ಯೂಸ್ ಮಾಡಿಕೊಂಡು. ಇದನ್ನೆಲ್ಲ ನೋಡಿದ ಮೇಲೆ ಏನಪ್ಪ ಅವಾಗ ಏನು ಅದ್ಭುತ ಅನ್ನಿಸ್ತಿದ್ರು ಮಂದಿ ಎಲ್ಲರೂ. ಒಟ್ಟು ಅವಾಗ ಭಯನ ಇಲ್ಲೋ, ಭಾಳ ಧೈರ್ಯಸ್ಥದ ನಮ್ಮ ಇಂಥವೆಲ್ಲ ಮಾಡ್ತಾನೆ, ನಮ್ಗೆ ಆಗೋದಿಲ್ಲಪ್ಪ ಮಾರಾಯ ಅಂತ ತಿಳ್ಕೊಂಡು ಅವನ ಧೈರ್ಯವನ್ನು ಹೊಗಳಿದ್ದು, ಹೌದಾ. ಇಲ್ಲಿ ನೋಡಿ, ಇಂಥವೆಲ್ಲ ನೀವು ಎಲ್ಲಾದರೂ ಕೇಳಿರ್ಬೋದು ಅಥವಾ ನೋಡಿರ್ಬೋದು. ಈಗ ಈ ಪ್ರಸಂಗವನ್ನು ಮುಂದಿಟ್ಕೊಂಡು ನಾನು ಒಂದಿಷ್ಟು ಮಾತು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಾಯ್ತಾ? ಈಗ ಅವ ಯಾಕೆ ಹಂಗೆ ಮಾಡಿದಪ್ಪ ಅಂದ್ರೆ ಅವನ ಮನಸ್ಸಿನಲ್ಲಿ ಅಸೀಮ ನಂಬಿಕೆ ಅದ. ಇದೆಲ್ಲ ಢೋಂಗಿ ಅದ. ಮಾಟ ಮಂತ್ರ ತಂತ್ರ ಅನ್ನೋದು ಢೋಂಗಿ ಅದ. ಈ ಹೋಳಿಗೆ ಇದ್ರ ಮೇಲೆ ಏನು ಆಗೋದೇ ಇಲ್ಲ, ಏನು ಪರಿಣಾಮ ಆಗೋದೇ ಇಲ್ಲ, ಸುಮ್ಮನೆ ಜನ ಅನಿಸ್ತಾರ ಅಂತ ಅವನಿಗೆ ಅಸೀಮ ನಂಬಿಕೆ ಅದ, ಹೌದಾ. ಅದಕ್ಕೆ ಅವನು ತಿಂದರೂ ಕೂಡ ಏನೇನೂ ಆಗೋದಿಲ್ಲ. ಯಾಕೆ? ಅದರಲ್ಲಿ ಏನೂ ಇಲ್ಲ, ಅದು ಶಕ್ತಿಹೀನದ, ಯಾರಿಗೂ ಏನು ಆಗದಂಥ ಒಂದು ಕ್ರಿಯೆ ಅದು. ಅದಕ್ಕೆ ಯಾಕೆ ನಾವು ಅಂಜಬೇಕು ಅಂತಕ್ಕಂಥ ಒಂದು ಯೋಚನೆ, ವಿಚಾರ ಲಹರಿ ಅವನ ಮನಸ್ಸಿನೊಳಗೆ ಏನಪ್ಪ ಅಂತಂದ್ರೆ ಕುಂತು ಬಿಟ್ಟೈತೆ, ಹೌದಾ. ಹೀಗೆ ಬೇರೆ ಬೇರೆ ನಾವು ಯಾರು ಅನಿಸ್ತೀವೋ ಅಂಥ ಎಲ್ಲ ಪ್ರಕ್ರಿಯೆಗಳನ್ನು, ಮಾಟ ಮಂತ್ರ ತಂತ್ರ ಭಾವನಾಮತಿಯಲ್ಲಿ ಬರ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಬರ್ತಕ್ಕಂಥ ಯಾವ ವಸ್ತು ಕೂಡ ಏನು ಸಗಟಾಗಿ ಯಾವುದೇ ಅಂಜಿಕೆ ಇಲ್ಲದೆ ಆತ ಬಳಸ್ತಿದ್ದ, ತಿಂತಿದ್ದ ಮತ್ತು ತೊಗೊಂಡು ಒಗಿತಿದ್ದ ಅವ್ರ ಕೈಲಿ. ಅವಾಗ ಇಂಥವು ನೋಡ್ತಿದ್ರು, ಅವಾಗ ಧೈರ್ಯಸ್ಥ ಅಂತಿಕೊಂಡು ಬಿರುದು ಕೊಡ್ಕೊಂಡು ಹೊಂಟಿದ್ರು. ಇಂಥ ಧೈರ್ಯಸ್ಥನಿಗೆ ಅವನ ಗೆಳೆಯರೇ ಒಂದು ಇದನ್ನು ಕೊಟ್ಟರು, ಏನು, ಒಂದು ಸ್ಪರ್ಧಾ ಕೊಟ್ಟರು, ಒಂದು ಹಿಂಟ್ಸ್ ಕೊಟ್ಟರು. ಆನಂತರ ಅವನ ಧೈರ್ಯವನ್ನು ಚೆಕ್ ಮಾಡಲಿಕ್ಕೆ ಅವಾಗೊಂದು ಏನು ಅದಕ್ಕೆ ಟಾಸ್ಕ್ ಏನು ಕೊಟ್ಟರು, ಅವನು ಕರೆದ್ರು. ಅವ್ರಿಗೆ ಸಹಜವಾಗಿಲ್ಲ, ಮಗನೇ, ಅವನ ಹೆಸರೇನೇ ಇರ್ಬೋದು, ಅವನ ಹೆಸರುಗೊಂಡು ಏಕವಚನದಲ್ಲಿ ಕರೆದ್ರು ಅವರು. ಮಗನೇ, ಇಷ್ಟೆಲ್ಲ ಧೈರ್ಯಸ್ಥದಿಯಲ್ಲ, ನಾಳೆ ಎಳ್ಳಮಾಸ್ಯ ಅದ, ಬರೋದು ಎಳ್ಳಮಾಸ್ಯಾಗ ಅಲ್ಲೇ ಸ್ಮಶಾನ ಅದಲ್ಲ, ಸ್ಮಶಾನದಾಗ ಹುಣಸಿ ಗಿಡ ಅದ, ಹುಣಸೆ ಗಿಡದ ಕೆಳಗೆ ಹೋಗಿ ಒಂದು ಮಳೆ ಕೊಟ್ಟರು, ದಪ್ಪನ ಮಳೆ ಕೊಟ್ಟು ಈ ಮಳೆ ಅಲ್ಲಿ ಹುಣಸಿ ಗಿಡದ ಹೊಡಕ್ಕೆ ಈ ಸೊತ್ತಿಗೆ ಒಯ್ಯಿ
ಅದು ಹೊಡೆದು ಬರಬೇಕು. ಹೊಡೆದು ಬಂದಿಲ್ಲೋ, ಬಂದ ಕೂಡಲೇ ನಿನಗೆ 5,000 ರೂಪಾಯಿ ಕೊಡ್ತೀನಿ, ನಿನ್ನ ಸನ್ಮಾನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿಬಿಟ್ರು. ಅದು ಒಪ್ಕೊಂಡ್ಬಿಟ್ಟು ಸವಾಲನ್ನು ಆಯಿತು. ಸವಾಲು ಒಪ್ಕೊಂಡ. ಯಾಕಂದ್ರೆ ಅಷ್ಟು ಅಸೀಮ ಧೈರ್ಯ ಅವನಲ್ಲಿತ್ತು. ನನಗೇನೂ ಆಗೋದಿಲ್ಲ, ಅಲ್ಲಿ ಮಾಟ ಇಲ್ಲ, ಮಂತ್ರ ಇಲ್ಲ, ತಂತ್ರ ಇಲ್ಲ, ದೇವಿಲ್ಲ, ಭೂತಿಲ್ಲ, ರಾಕ್ಷಸಿಲ್ಲ, ಇವನ ಮನಸ್ಸಿನೊಳಗೆ ತುಂಬಿಬಿಟ್ಟಿತ್ತು. ಅಲ್ಲಿರೋದು ಬರೀ ಧೈರ್ಯ, ಬರೀ ಧೈರ್ಯ, ಬರೀ ಧೈರ್ಯ. ಹೌದಾ? ಒಪ್ಕೊಂಡ್ಬಿಟ್ಟ. ಆಯಿತು. ಎಲ್ಲ ಗೆಳೆಯರು ಸ್ಮಶಾನದ ಅಲ್ಲಿ ಸ್ಮಶಾನದಲ್ಲಿ ಎಲ್ಲೋ ಒಂದು ಲೈಟ್, ಮಿನುಕು ಲೈಟ್ ಇತ್ತು. ಅಮಾವಾಸ್ಯೆಯ ಕತ್ತಲು. ಅದು 12 ಗಂಟೆಗೆ ಹೇಳಿದರು. ಅಮಾವಾಸ್ಯೆಯ ಕತ್ತಲ ಕಾಲ ರಾತ್ರಿ 12 ಗಂಟೆ. ಎಲ್ಲರೂ ಈ ಕಡೆ ಒಂದು ರಸ್ತೆ ಇತ್ತು, ರಸ್ತಾದ ಮೇಲೆ ನಿಂತರು. ಅಲ್ಲಿ 2 ಪರ್ಲಾಂಗ್ ದೂರದಲ್ಲಿ ಆ ಹುಣಸಿ ಗಿಡ ಕಾಣಿಸ್ತದಲ್ಲ, ಆ ಹುಣಸಿ ಗಿಡದ ಕೆಳಗೆ ಹೋಗಿ ನೀನು ನಟ್ಟು ಬರಬೇಕು, ಅದನ್ನು ಮಳೆ ಹೊಡೆದು ಬರಬೇಕು. ನಾವು ಈಗ ಹೋಗೋದಿಲ್ಲ, ಬೆಳಗ್ಗೆ ಹೋಗಿ ನೋಡ್ತೀವಿ. ಬೆಳಗ್ಗೆ ಹೋಗಿ ನೋಡಿ ನಿನ್ನ ಅಲ್ಲಿ ಅದನ್ನು ಹೊಡೆದು ಬಂದಿದ್ದೇ ನಿಜ ಆಗಿತ್ತಪ್ಪ ಅಂದರೆ ನಿನಗೆ ನಾಳೆ ಬೆಳಗ್ಗೆ ಸನ್ಮಾನ ಮಾಡಿ 5,000 ರೂಪಾಯಿ ಕೊಡ್ತೀವಿ ಅಂದ್ಬಿಟ್ಟು. ಆಯಿತು. ಆತ ಚಾಲೆಂಜ್ ಸ್ವೀಕಾರ ಮಾಡಿದ, ಟಾಸ್ಕ್ ಸ್ವೀಕಾರ ಮಾಡಿದ, ತಗೊಂಡ. ಅಲ್ಲಿ ಅವಾಗ ಇದು ಒಂದು ಹಳೆ ಕಾಲ ಅಂತ ತಿಳ್ಕೊಂತೀರಿ. ಇನ್ನೂ ಅವಾಗ ಧೋತ್ರ ಉಡ್ತಿದ್ದ. ಧೋತ್ರ ಉಟ್ಕೊಂಡು ಕಪೋಗಿದ್ದ, ಗುಂಡ್ಗಿದ್ದ, ಜಟ್ಟಿ ಥರ ಇದ್ದ. ಯಾರು ಜಿಮ್ಗೆ ಹೋಗಿ ಒಂಥರ ಬಾಡಿ ಬಿಲ್ಡರ್ ಇದ್ದಲ್ಲ, ಆ ಥರ ಇದ್ದ. ಅಜಾನಬಾಹು ಆಳು. ಅದೇ ಒಂದು ಧೈರ್ಯದಿಂದ, ಅಸೀಮ ಧೈರ್ಯದಿಂದ ಆತ ಚಾಲೆಂಜನ್ನು ತೆಗೆದುಕೊಂಡು ಸೀದಾ ಹೋದ. ಇವರು ಇಲ್ಲಿಂದ ನೋಡ್ತಾ ಇದ್ದಾರೆ. ಅವ ಹೋದ. ಬ್ಯಾಟ್ರಿ ಸೇರ್ಬೇಕಂದ್ರೆ ಮತ್ತೆ ಕತ್ತಲ ಕಮ್ಮಿ ಆಗುತ್ತಲ್ಲ, ಅದು ಕಾರಣ ಹೋಗೋದು ಅಸ್ಪಷ್ಟ ಬೆಳಕಿನೊಳಗೆ ಹೋದ ಮೇಲೆ ಆ ಮಳೆ ಸುತ್ತಿಗೆ ತೊಗೊಂಡು ಮಳೆ ಹೊಡೆದ ಮೇಲೆ ಆತ ತಿರುಗಿ ಬರಬೇಕಾಗಿತ್ತು. ಆದರೆ ಜೋರಾಗಿ ಚೀರಿದ, ಅಲ್ಲೇ ಬಿದ್ದುಬಿಟ್ಟ. ಜೋರಾಗಿ ಚೀರಿದಷ್ಟೇ ಗೊತ್ತಾಯಿತು. 10 ನಿಮಿಷ ಆಯ್ತು, 20 ನಿಮಿಷ ಆಯ್ತು, ಬರಲೇ ಇಲ್ಲ. ಅವಾಗ ಇವ್ರು ಗಾಬರಿ ಆಯ್ತು. ಅಯ್ಯೋ, ಏನೋ ಅವಘಡ ಆಗೈತೆ ಅಂತ ತಿಳ್ಕೊಳ್ಳೋಣ. ಮತ್ತೊಂದು 7-8 ಮಂದಿ ಕೂಡಿದ್ರು. ಪೆಟ್ರೋಮ್ಯಾಕ್ಸ್ ತಂಬಂದರು. ಅಲ್ಲಿ ದೂರದ ಅಲ್ಲಿ ಹೋಗ್ಬೇಕಾದ್ರೆ ಅದರ ಧೈರ್ಯದಿಂದ ಒಟ್ಟರು ಹೋದರು. ಈತ ಬೇಹೋಶಾಗಿ ಬಿದ್ದುಬಿಟ್ಟಿದ್ದ. ಧೈರ್ಯಸ್ಥ ಮನುಷ್ಯ ಬೇಹೋಶಾಗಿ ಬಿದ್ದುಬಿಟ್ಟಿದ್ದ. ಅವಾಗ ಒಟ್ಟರು ಇದನ್ನು ನೀರು ಸಿಂಪಡಿಸಿ ಅವನ್ನ ಈ ಕಡೆ ಜಕ್ಕೋತ್ರಿಗೆ ಅವ ಬರಲೇ ಇಲ್ಲ. ದೋತ್ರೆಲ್ಲ ಪರ್ರ ಅಂತ ಹರಿದ್ಬಿಡ್ತು. ಅವಾಗ ಏನಿದೆ ಇವನ್ಯಾಗಿದೆ ಅಂತ ನೋಡಿದ್ರು. ಅವಾಗ ಗೊತ್ತಾಯ್ತು ಅವ್ರಿಗೆ ಏನಪ್ಪ ಅಂತಂದ್ರೆ ಅವನ ದೋತ್ರ ಏನೋ ಅದಕ್ಕೂ ದೋತ್ರದ ಚುಂಗ್ ಅಂತೀವಿ ನಾವು. ಒಂದು ಇದು ಅದು ಬಡಿಯುವಾಗ ದೋತ್ರದ ಚುಂಗಿನ ಮೇಲೆ ಮಳೆ ಹೊಡೆಬಿಟ್ಟಿದ್ದ. ದೋತ್ರದ ಚುಂಗಿನ ಮೇಲೆ ಮಳೆ ಹೊಡೆಬಿಟ್ಟಿದ್ದ. ಹೀಗಾಗಿ ಹೇಳಕ್ಕೆ ಹೋದ ಹಿಡ್ಕೊಂಡ್ಬಿಡ್ತದು. ಅವಾಗೇನಾಗಿತ್ತಪ್ಪ ಅಂತಂದ್ರೆ ಇಲ್ಲಿ ಬಲವಾದ ಒಂದು ದೆವ್ವ ಇದೆ, ಭೂತ ಇದೆ, ರಾಕ್ಷಸ ಇದೆ, ನಾನು ಹಿಡ್ಕೊಂಡ್ಬಿಟ್ಟತ್ತೆ ಅಂತ ಒಂದು ಭಾವನೆ ಬಂತು. ಬೇಹೋಶಾಗಿ ಬಿದ್ದಿದ್ದ. ಏನಾಗಿತ್ತಿಲ್ಲಿ? ಇದುವರೆಗೆ ಧೈರ್ಯಸ್ಥ ಇದ್ದ. ಯಾವಾಗ ಈ ಘಟನೆ ನಡೀತು, ಯಾವಾಗ ಅವನನ್ನು ಹಿಡಿದು ಎಳೆದಂಗೆ ಆಯಿತು, ಅದು ಏನು ಎಳೆದೈತಿ ಅವನಿಗೆ ಗೊತ್ತೇ ಆಗಲಿಲ್ಲ. ಅದು ಅವನ ಹಿಂಗೆ ಕೆಳಗೆ ಕೂತಾಗ ಮುಂದಿನ ದೋತರದ ಚುಂಗು ಅದ್ರ ಮೇಲೆ ಹೊಡೆದಾನ, ಅದು ಗೊತ್ತೇ ಆಗಲಿಲ್ಲ ಅವನಿಗೆ. ಈಗ ಅವನ ಬಲವಾದ ನಂಬಿಕೆಗೆ ಆಘಾತ ಆಗಿತ್ತು. ಅಲ್ಲಿ ಏನೋ ಅದು ಅಂತ ಬಂದಿತ್ತು, ಅದು ವರ್ಕೌಟ್ ಆಗಿತ್ತು. ಅಲ್ಲಿ ದೆವ್ವದ ಅನಿಸಿತ್ತು. ಬೇಹೋಶಾಗಿ ಬಿದ್ದುಬಿಟ್ಟಿದ್ದ. ನಾನು ಯಾಕೆ ಇದನ್ನು ಹೇಳ್ತೀನಂದರೆ, ಎಲ್ಲಿವರೆಗೂ ನೀವು ಬಲವಾದ ನಂಬಿಕೆ ಇರ್ತದೆ ಅಲ್ಲಿ ಮಠ ನೀವು ಗೆದ್ದೇ ಗೆದ್ದಿದ್ದೀರ. ಯಾವಾಗ ಅಪನಂಬಿಕೆ ಶುರು ಆಗುತ್ತಾ ಅದು ವರ್ಕೌಟ್ ಆಗಿ ಶುರು ಆಗುತ್ತೆ. ಕ್ಷಣಕ್ಕೂ ಅಪನಂಬಿಕೆ ನಿಮ್ಮನ್ನು ಸೋಲಿಸೋಕ್ಕೆ ಪ್ರಯತ್ನ ಮಾಡ್ತದೆ, ನಂಬಿಕೆಯನ್ನು ಅಲಗಾಡ್ಸೋಕ್ಕೆ ನೋಡ್ತದೆ. ಇದೇ ನಿಮ್ಮ ಜೀವನದಲ್ಲಿ ಆಗ್ತಾ ಇರೋದು. ಯಾವಾಗ ನಂಬಿಕೆ ಕುಸಿತದ, ಬಲವಾದ ನಂಬಿಕೆ ಇಟ್ಟಿರ್ತೀರಿ, ಆ ಬಲವಾದ ನಂಬಿಕೆ ಕುಸಿದಾಗ ಅಲ್ಲಿ ಎಂಟರ್ ಆಗೋದೇ ಅಪನಂಬಿಕೆ. ಅವಾಗ ಅಪನಂಬಿಕೆ ಯಾವಾಗ ಆಗುತ್ತಾ ಅಲ್ಲಿರೋದು ನೆಗೆಟಿವಿಟಿ, ನಿಮ್ಮನ್ನು ಹಾಳು ಮಾಡೋದು. ಎಲ್ಲಿವರೆಗೂ ಬಲವಾದ ನಂಬಿಕೆ ಪಾಸಿಟಿವಿಟಿ ಇರ್ತದೆ, ಅದು ಏನೂ ಆಗೋದಿಲ್ಲ. ಇದನ್ನು ನೆನಪಿಡಿ ದಯವಿಟ್ಟು. ಸೊ ನಮ್ಮ ಜೀವನದೊಳಗೆ ಇದೇ ಥರ ಆಗ್ತಾ ಇದೆ. ಎಷ್ಟೋ ಸಾರಿ ನಂಬ್ತೀವಿ. ಒಂದು ದುರ್ಬಲ ಗಳಿಗೆಯೊಳಗೆ ಅಂದ್ಕೊಂಡು ನಾವು ಅದನ್ನು ಒಮ್ಮಿನ ಮೇಲೆ ಅಪನಂಬಿಕೆಯ ರಸ್ತೆಯೊಳಗೆ ಹೋಗ್ಬಿಡ್ತೀವಿ ನಾವು. ಇದಕ್ಕೆ ಪೂರಕವಾಗಿ
ಒಂದು ನಿಮಗೆ ಇನ್ನೊಂದು ಘಟನೆಯನ್ನು ಹೇಳ್ತೀನಿ. ಒಬ್ಬಾತ ಒಂದು ಯಾವುದೋ ಒಂದು ಪುರಾಣ ಗ್ರಂಥ, ಅದು ಹಳೆಯ ಕಾಲದ ಪುರಾಣ ಗ್ರಂಥ, ಅತ್ಯಂತ ಹಳೆಯ ಕಾಲದಿದ್ದು. ಅದನ್ನು ಓದ್ತಿರ್ಬೇಕಾದ್ರೆ ಇಂಥಲ್ಲಿ ಇಂಥದ್ದೊಂದು ದೇವಾಲಯ, ಆ ದೇವಾಲಯದ ಮುಂದೆ ಯಾರೂ ಪೂಜಿಸಿದ ಮತ್ತೊಂದು ಲಿಂಗ ಇದೆ. ಆದರೆ ಅದರ ಮಹತ್ವ ಭಯಂಕರದ. ಆ ಲಿಂಗಕ್ಕೆ ಮುಂದೆ ಹರಿತಕ್ಕಂಥ ನೀರಿನಿಂದ 108 ಕೂಡ ನೀರನ್ನು ತಂದು ಯಾರು ಅಭಿಷೇಕ ಮಾಡ್ತಾರ ಅವ ರಾಜ ಆಗ್ತಾನ. ಇದು ಖಂಡಿತ ಶತಸಿದ್ಧ ಅಂತ ಬರೆದಿತ್ತು. ಶತಸಿದ್ಧ ಅಂತ ಬರೆದಿತ್ತು. ಈತ ನಂಬಿದ. ಅದು ಯಾವ ಮುಹೂರ್ತ ಹೇಳಿದ್ರು, ಯಾವ ದಿನ ಹೇಳಿದ್ರು ಅದೇ ದಿನ ಮಡಿಯಿಂದ ಹೋದ. ಒಂದು ಅದು ಏನೋ ಒಂದು ಸಣ್ಣ ತೂತು ತೆಗೆದ ಒಂದು ಮಣ್ಣಿನ ಗಡಿಗೆಯನ್ನೇ ಹೊತ್ಕೊಂಡು ತರಬೇಕಾಗಿತ್ತು. ತುಂಬಿಕೊಂಡು ಅದಕ್ಕೆ ಬಟ್ಟೆ ಹಿಡಿಬೇಕಂತೆ. ತಂದು ಆ ತೂತು ಬಿದ್ದ ಮಡಿಗೆಯನ್ನು ಆರಾಮ್ ಹಿಡಿದು ಅಭಿಷೇಕ ಮಾಡಬೇಕವ. ಹಿಂಗೆ 108 ಕೂಡ ಹಾಕಿದಾಗ ಮಡಿ ಮೇಲಿಗೆ ಭಾಳ ಮುಖ್ಯ ಇತ್ತು. ಅದು ಮಡಿಯಾಗಿ ಆತ ನೆನೆದ ಬಟ್ಟೆ ಒಳಗೆ, ಹಸಿ ಬಟ್ಟೆ ಒಳಗೆ ತಳಗ ಎಷ್ಟೋ ಮೆಟ್ಟಲು ಹಿಡಿದು ಆ ನದಿಗೆ ಹೋಗಬೇಕು. ನದಿಯಿಂದ ಆ ತೂತು ಬಿದ್ದ ಮಡಿಕೆ ಒಳಗೆ ನೀರನ್ನು ತಂದು ಆ ಲಿಂಗಕ್ಕೆ ಅಭಿಷೇಕ ಮಾಡಬೇಕು. ಇದು ಆ ಪುಸ್ತಕದಲ್ಲಿ ಬರೆದಿತ್ತು. ಈತ ಹಾಕಿದ 100 ಆಯಿತು. 100 ಕೂಡ ಹಾಕಿದ. ತನ್ನನ್ನು ತಾನು ಪ್ರತಿ ಸಲ ಇನ್ನು 100 ಕೂಡ ಆಯ್ತಲ್ಲ, ಅವನಿಗೆ ಆಸೆ ಹುಡ್ತು. 108 ಕೂಡ ಹಾಕಿದ್ರಪ್ಪ ಅಂತಂದ್ರೆ ರಾಜ ಆಗ್ತಾನ, ರಾಜನಾಗಿ ಮೆರಿತಾನ ಅಂತ ಹೇಳಿದ್ರಲ್ಲ. ಈಗ ತನ್ನನ್ನು ತಾನು ನೋಡ್ಕೊಳ್ಳೋ ಹತ್ತಿದ. 100 ಕೂಡ ಆಯ್ತು. ಇನ್ನೂ ನನಗೆ ರಾಜನ ಪೌರುಷ ಬರಲಿಲ್ಲ, ರಾಜನ ವೇಷಗಳು ಬರಲಿಲ್ಲ. ನನಗೇನು ರಾಜನ ಥರ ಏನು ಚಿಹ್ನೆಗಳೇ ಕಾಣಿಸ್ತಾ ಇಲ್ಲ. ಏನೋ ಏನು ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಹೆಂಗಿದ್ದೀನಿ ಹಂಗದೀನಿ ಅಂತೇಳಿ ಸಣ್ಣಗೆ ಒಂದು ಅಪನಂಬಿಕೆಯ ಭಾವನಾ ಅವನ ತಲೆ ಒಳಗೆ. ಆದರೂ ಮತ್ತೊಂದು ಸಮಾಧಾನ, ಮತ್ತೊಂದು ನಂಬಿಕೆ ಅಪನಂಬಿಕೆಯ ದ್ವಂದ್ವದೊಳಗೆ ಮತ್ತೆ 2 ಕೊಡ ತಂದ. 102 ಅಂತ ಎನಿಸಿದ. ಅಲ್ಲಿ ಒಂದು ಹಾಕಿದ ಕೂಡಲೇ ಒಂದು ಕಲ್ಲಿಟ್ಟು ಬರ್ತಿದ್ದ. 102 ಆಯ್ತು, 103 ಆಯ್ತು. ನೋಡ್ಕೊಂಡ ಒಂದು ಕೂಡೆ ಹಾಕೋಣ. ಏನು ಮುಟ್ಟು ನೋಡ್ತಿದ್ದ, ಕಿರೀಟನೂ ಇಲ್ಲ, ಏನು ಮತ್ತೇನೋ ವಸ್ತ್ರಗಳಿಲ್ಲ, ಜರತಾರಿ ರೇಷ್ಮೆ ಅವು ಎಲ್ಲ ರಾಜರ ಪೋಷಾಕ ಅದಾವಲ್ಲ, ಅವು ಯಾವುವು ಇಲ್ಲವೇ ಇಲ್ಲ. ಇದೆಂಥದ್ದು ಅಂದರೆ 104 ಆದು, 105 ಆಯ್ತು. ಅವನು ಸಹನ ಮೀರ್ತು. ಅಪನಂಬಿಕೆ ಜಾಸ್ತಿ ಹಾಕೋದು ಬಂತು. 106 ಆಯ್ತು. ಸಿಟ್ಟು ಬಂತು. ಹೀಗೆ ಯಾವ ಸುಳೆ ಮಗ ಬರೆದಾನವ ಅಂದ್ಕೊಂಡ. ಯಾವ ಸುಳೆ ಮಗ ಅದರ ಬರೆದಿದ್ದು ಅಂತ ಬೈಕೊಂಡ. ನಾನು ಸುಮ್ಮನೆ ನಾನು ಹೈರಾಣ ಮಾಡಿದ, ಎಲ್ಲ ಸುಳಿದು ಅಂದುಕೊಂಡು ಆ ಮಣ್ಣಿನ ಕೊಡ ತಗೊಂಡು ಲಿಂಗದ ಮೇಲೆ ಇಕ್ಕರಿಸ್ಬಿಟ್ಟು ನೀ ಕಲ್ಲದಿ ಸುಮ್ಮನೆ ಯಾವನೋ ನನ್ನ ಮಗ ನನ್ನ ಯಾಮಾರಿಸಲಿಕ್ಕೆ ಅದನ್ನು ಬರೆದಿದ್ದಾನ. ಎಷ್ಟು ದುಷ್ಟ ಜನ ಆತಾರೆ ಇವರೆಲ್ಲ ಅಂತ ತಿಳ್ಕೊಂಡು ಇದನ್ನು ಮಾಡಿ ಕಚಪಚ ತಾನು ಇದನ್ನು ಮಾಡಿದ್ದು ಏನೋ ಹೂವು ಪತ್ರಿ ಎಲ್ಲ ತಂದು ಹಾಕಿದ್ದನ್ನು ಕಾಲಿಲಿ ಜಾಡಿಸಿ ಒಡಿಸಿಬಿಟ್ಟ. ನೀನು ಕಲ್ಲದಿ ಯಾರು ಹೇಳಿದ್ರೋ ನೀನು ದೇವರನ್ನು ತಿಳ್ಕೊಂಡು ನಾನು ಸುಮ್ಮನೆ ನಂಬಿ ಕೆಟ್ಟೆ ಅಂತ ತಿಳ್ಕೊಂಡು ಅನ್ನೋದ್ರಿಗೆ ಪರಮಾತ್ಮ ಅಲ್ಲಿ ಪ್ರತ್ಯಕ್ಷ ಆದಂಥ ಒಂದು ಶರೀರವಾಣಿ ಬೆಳಕು ಮೂಡಿತು. ಒಂದು ಶರೀರವಾಣಿ ಬಂತು. ಅಲ್ಲಪ್ಪ, 108 ಸಲ ನದಿಯ ನೀರನ್ನು ತಂದು ಶ್ರದ್ಧೆಯಿಂದ ಅಭಿಷೇಕ ಮಾಡಿದವರಿಗೆ ರಾಜ ಆಗ್ತಾನ ಅಂತ ಬರೆದಿದ್ದು ಅದು ಖರೇನೇ ಇತ್ತಪ್ಪ. ನೀನೇನು ತಿಳ್ಕೊಂಡು ಈಗಿಂದ ಬರಬೇಕಂತ ತಿಳ್ಕೊಂಡು ನೀನು ಸರಿಯಾಗಿ ಅದನ್ನು ತಿಳ್ಕೊಂಡಿಲ್ಲ. ಇನ್ನು 2 ಹಾಕಿದ್ರಪ್ಪ ಅಂದ್ರೆ ನಿನಗೆ ರಾಜತ್ವ ಪ್ರಾಪ್ತಿ ಆಗ್ತಿತ್ತು. ಅಂದರೆ ಈಗಲೇ ಬರಬೇಕಂತಿಲ್ಲ, ನಿಮಗೆ ಕೆಲವು ದಿನದೊಳಗೆ ನೀನು ರಾಜ ಆಗೇ ಬಿಡ್ತಿದ್ದಿ. ಆದರೆ ನಿನ್ನ ಅಪನಂಬಿಕೆ ಬಂತು. ಆಯಿತು, ನಿನ್ನ ನಶೀಬ, ನಿನ್ನ ದುರ್ದೈವ, ಏನು ಮಾಡಲಿಕ್ಕಾಗತ್ತೆ. ಆದಾಗ ಸಹಿತ 105 ಹಾಕಿದ್ದಕ್ಕಾಗಿ ನಿನಗೆ ಫಲ ಇದ್ದೇ ಇರ್ತದೆ. ನಾನು ಕೊಡ್ತೀನಿ. ಕೆಲವೇ ದಿನದೊಳಗೆ ನಿನಗೆ ಪೂರ ರಾಜ ಆಗದಿದ್ದರೂ ಕೂಡ ನಿನಗೊಂದು ಅತ್ಯಂತ ಮರ್ಯಾದೆ ಇರತಕ್ಕಂಥ ಒಂದು ಹುದ್ದೆ ನಿನಗೆ ಸಿಗ್ತದೆ, ಖಂಡಿತವಾಗಿಯೂ ನೋಡ್ಕೋ ಅಂತ ತಿಳ್ಕೊಂಡು ಅಂತರ್ಧಾನ. ಅವಾಗ ಅಂದ್ಕೊತಾನ 105 ಕೂಡ ಹಾಕಿದ್ದೆ, ಇನ್ನೊಂದು 3 ಕೂಡ ಹಾಕುವಷ್ಟು
ನನಗೆ ಆಗಲಿಲ್ಲಲ್ಲ, ಎಂಥ ನಾನು ತಾಳ್ಮೆ ಕಳ್ಕೊಂಡೆ. ಕುದಿಮಠ ಕುದಿಮಠ ತೊಳ್ಕೊಂಡು ಕೊನೆ ಅದು ಏನಂತಾರಲ್ಲ ಹಾಗೆ ಕುದಿಮಠ ತೊಗೊಂಡು 6 ಮಠ ತಡಿಲಿಲ್ಲ ಅಂತ ಒಂದು ಮಾತು ಬರ್ತದಲ್ಲ, ಹಾಗೆ 108 ಹಾಕಬೇಕಾಗಿತ್ತು, 105 ಹಾಕಿದಾಗ ನನಗೆ ಅಲ್ಲಿ ಯಾಕೆ ಭಾವನೆ ಬಂತು ತಿಳ್ಕೊಂಡು ಭಾಳ ಹಳಹಳಿಸ್ತಾನಂತ. ಇದು ಏನು ಸಂದೇಶ ತೋರಿಸುತ್ತಪ್ಪ ಅಂದ್ರೆ ನಂಬಿಕೆ ನಂಬಿಕೆ ನಂಬಿಕೆ, ಅಸೀಮ ನಂಬಿಕೆ. ಹೌದಾ, ನಿಶ್ಚಲವಾದ ನಂಬಿಕೆ, ಅಚಲವಾದ ನಂಬಿಕೆ ಅದು ಇದೆಯಾ? ಎಲ್ಲವೂ ವರ್ಕೌಟ್ ಆಗುತ್ತೆ ರೀ. ನೀವು ಮಣ್ಣು ಹಿಡ್ಕೊಂಡು ಮಂತ್ರ ಅನ್ರಿ, ನೀರು ಹಿಡ್ಕೊಂಡು ಮಂತ್ರ ಅನ್ರಿ, ಕೈಯಾಗ ಬೆಂಕಿ ಹಿಡ್ಕೊಂಡು ಮಂತ್ರ ಅನ್ರಿ, ಕೈಯಾಗ ಕರ್ಪೂರ ಹಚ್ಚಿ ಮಂತ್ರ ಅನ್ರಿ, ಎಲ್ಲವೂ ಸಿದ್ಧಿ ಆಗುತ್ತೆ ರೀ. ಆ ನಂಬಿಕೆ ಬಲವಾಗಿರಬೇಕು. ಆ ನಂಬಿಕೆ ಅಲಗಾಡಿತು, ನೋ ರಿಸಲ್ಟ್. ಎಲ್ಲ ಯೂಟ್ಯೂಬ್ನಾಗ ಬರ್ತಕ್ಕಂಥವನು ಸಾರಾ ಸಗಟಾಗಿ ನಂಬ್ರಿ ಅಂತ ನಾನು ಹೇಳ್ತೇನೆ. ಅದು ನಿಮ್ಮ ಪ್ರವೃತ್ತಿ. ನಂಬ್ತಿರೋ ಬಿಡ್ತಿರೋ, ಎಷ್ಟು ನಂಬಿತೀರಿ ನಾ ಹೇಳಿಲ್ಲ, ಪೂರ ನಂಬಿರ್ತೀರಿ, ಕೊನೆಯ ಗಳಿಗೆಯೊಳಗೆ ಅಪನಂಬಿಕೆ ಸ್ಟಾರ್ಟ್ ಆಗಿಬಿಡ್ತಾರೆ. ಅದಕ್ಕೆ ನೀವು ಆ ಪಡೆಯಬೇಕಾದಂಥ ಫಲವನ್ನು ನೀವು ಪಡ್ಕೊಳ್ಳೋದೇ ಇಲ್ಲ. ಇದು ನಿಮ್ಮ ದುರ್ದೈವ. ಏನು ಮಾಡೋದು? ಕಾರಣ ನಂಬುವುದಾದರೆ ಪೂರ್ಣ ನಂಬಿ ಮಾಡಿ, ಅದು ಸ್ವಲ್ಪ ಕಾಯಿರಿ. ಸಹನಿಯೊಳಗೆ ಪರಮಾತ್ಮದನ, ಕಾಯೋದ್ರೊಳಗೆ ಪರಮಾತ್ಮನ ದೈವ ಅದ, ಅನುಗ್ರಹ ಅದ. ಕಾಯಿರಿ ಕಾಯಿರಿ ಕಾಯಿರಿ, ಆತ ಕಾಯುತ್ತಾನೆ. ನೀವು ಕಾಯ್ದರೆ ಆತ ಕಾಯುತ್ತಾನೆ. ಕಾಯಬೇಕು 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 ಕಾಯಬೇಕು, ಆತ ಕಾಯುತ್ತಾನೆ. ಅರ್ಥ ಆತಲ್ಲ? ಸೊ ಅದು ಆಗುತ್ತೋ ಇಲ್ಲೋ, ಅವ ಹೇಳಿದ ಸರಿ ಐತೋ ಇಲ್ಲೋ, ಅವ ಮಾಡ್ಯಾನೋ ಇಲ್ಲೋ, ನಮ್ಗೆ ಹೇಳ್ತಾನ ಅವ ಮಾಡ್ಯಾನೋ ಇಲ್ಲೋ, ಮತ್ತು ಹಂಗೆ ಆಗತ್ತಾರ ನಾವು ಹಿಂಗೆ ಹೇಳಿದ್ರೆ ತಾನೇ ಮಾಡಿ ಶ್ರೀಮಂತ ಆಗಬೇಕಾಗಿತ್ತು. ಇದೆಲ್ಲ ಬ್ಯಾಡ್ರಪ್ಪ, ಬ್ಯಾಡ್ರಿ. ಅದು ಅವರವರ ನಂಬಿಕೆ, ಅವರವರ ಧರ್ಮ, ಅವರವರ ಕರ್ಮ, ಅವರವರ ಸಾಧನೆ. ಅದಕ್ಕೆ ಭಂಗ ತರಬೇಡಿ, ಪ್ರಶ್ನೆ ಮಾಡಬೇಡಿ. ಪ್ರಶ್ನೆ ಮಾಡುವಷ್ಟು ದೊಡ್ಡವರು ನೀವಲ್ಲ. ಇಂಥ ಕ್ರಿಯೆಗಳಿಗೆ ಪ್ರಶ್ನೆ ಮಾಡುವಷ್ಟು ಧಾರ್ಷ್ಟ್ಯತೆ ನಿಮ್ಮಲ್ಲಿಲ್ಲ. ನೀವು ಕೂಡ ದುಃಖಿತರೇ ಇದ್ದೀರಿ. ನೀವು ಕೂಡ ಅನೇಕ ಕಷ್ಟಗಳ, ನೋವುಗಳ, ಸಮಸ್ಯೆಗಳ ಸುಳಿಯೊಳಗೆ ಸಿಲುಕಿದವರೇ ಇದ್ದೀರಿ. ಆದರೆ ನೀವು ಅದನ್ನು ನಂಬೋದಿಲ್ಲ, ಯಾರನ್ನೂ ನಂಬೋದಿಲ್ಲ, ಪರಮಾತ್ಮನ ನಂಬೋದಿಲ್ಲ. ಯಾಕೆ ನಂಬೋದಿಲ್ಲಪ್ಪ ಅಂದರೆ ನಿಮ್ಮೊಳಗೆ ಇನ್ನೂ ಅಹಂಕಾರದ ಸೊಕ್ಕದ. ಹೇಗೆ ದ್ರೌಪದಿ ತನ್ನನ್ನು ತಾನು ರಕ್ಷಿಸ್ಕೊತೀನಿ ಅಂತಕ್ಕಂಥ ತಾಕತ್ತು ಪ್ರತಿನಿಧಿಸುವಂಗೆ ಆಕೆ ಗಂಟನ್ನು, ತನ್ನ ಸೆರಗಿನ ಗಂಟ ಹಿಡಿದಿರ್ತಾಳೆ ಆಕೆ, ಸುತ್ತಕೊಂಡ ಸೀರೆಯ ಗಂಟನ್ನು. ಯಾವಾಗದು ಜೋರಾಗಿ ದುಶ್ಯಾಸನ ಎಳಿತಾನ, ಇನ್ನು ನನ್ನಿಂದ ಆಗೋದಿಲ್ಲ ಅನ್ನಿಸಿದಾಗ ಪೂರ್ಣವಾಗಿ ಪರಮಾತ್ಮನನ್ನು ನಂಬ್ತಾಳೆ, ಕೃಷ್ಣನ ನಂಬ್ತಾಳೆ. ಕೃಷ್ಣ ಅಂತ ಜೋರಾಗಿ ಓದಿರ್ತಾಳೆ ಆಕೆ ಲಾಸ್ಟ್ ಮೂಮೆಂಟಿಗೆ. ಅವಾಗ ಕೃಷ್ಣ ಬರ್ತಾನೆ. ಎಲ್ಲಿವರೆಗೂ ಆಕೆ ತನ್ನನ್ನು ತಾನು ರಕ್ಷಿಸ್ಕೊತೀನಿ ಅಂತಕ್ಕಂಥ ಒಂದು ಭಾವನೆ ಇತ್ತು, ಅಲ್ಲಿ ಮಟ್ಟ ಕೃಷ್ಣ ಬಂದಿರಲಿಲ್ಲ ರೀ. ಅದಕ್ಕೆ ದಯವಿಟ್ಟು ತಿಳ್ಕೊಡಿ. ಕೊನೆಯ ಹಂತದೊಳಗೆ ಪರಮಾತ್ಮ ನಿಮಗೆ ಪ್ರತ್ಯಕ್ಷ ಆಗೋದು. ಕೊನೆಯ ಹಂತದೊಳಗೆ ನಿಮ್ಮನ್ನು ಪರೀಕ್ಷಿಸಿ ಪರಮಾತ್ಮ ನಿಮಗೆ ಆ ಫಲ ಕೊಡೋದು. ಹಿಂಗಿದ್ರೆ ಮಾಡಿ, ಇಲ್ಲದಿದ್ರೆ ಇಂಥವನ್ನು ನೋಡಲೇಬೇಡಿ. ನಂಬಿದಲ್ಲಿ ಇದೆ, ನಂಬಿಕೆಯಲ್ಲಿ ಇದೆ. ನಂಬಿಕೆಗಳ ಪರಮಾತ್ಮದನ ನಂಬದಿದ್ದರೆ ಅದೇ ನಿಮಗೆ ರಾಕ್ಷಸದು. ಶ್ರೀ ಗುರುದೇವ್ ಸುಖಿ ಭವ.